ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವಿಡಿಯೋ. ತುಂಬ ದಿನ ಅಂದರೆ ಒಂದು 15 ಡೇಸ್ ಬ್ಯಾಕ್ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾವುದ್ರ ಬಗ್ಗೆ ಅಂದರೆ ಡಂಬಲ್ಸ್ನ ಮನೇಲಿ ಯಾವ ರೀತಿ ಮಾಡೋದು ಅಂತೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದು ಪಾರ್ಟ್ 1 ವಿಡಿಯೋ, ಇದು ಪಾರ್ಟ್ 2 ವಿಡಿಯೋ. ಈ ವಿಡಿಯೋದಲ್ಲಿ ಆ ಡಂಬಲ್ಸ್ನ ಫುಲ್ ಯಾವ ರೀತಿ ರೆಡಿಯಾಗಿದೆ, ಆ ಡಂಬಲ್ಸ್ ಯಾವ ರೀತಿ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ತುಂಬ ಆಲ್ಮೋಸ್ಟ್ ಒಂದು 50 ಡೇಸ್ ಆಯಿತು ಪಾರ್ಟ್ 2 ವಿಡಿಯೋ ಬಿಟ್ಟಿರಲಿಲ್ಲ. ಯಾಕೆ ಅಂದರೆ ಕಂಪ್ಲೀಟಾಗಿ ಅದನ್ನು ರೆಡಿ ಮಾಡಿಬಿಟ್ಟು ಆಮೇಲೆ ಬಿಡೋಣ ಅಂತೇಳ್ಬಿಟ್ಟು ಸುಮ್ಮನಾಗಿದ್ದೆ. ಇವಾಗ ಕಂಪ್ಲೀಟಾಗಿ ಆ ಡಂಬಲ್ಸ್ ಏನಿದೆ ಅದು ಫುಲ್ಲು ರೆಡಿಯಾಗಿದ್ದಾವೆ. ಆಮೇಲೆ ಎಂಥದ್ದು ಅಂದರೆ ಸ್ವಲ್ಪ ಕ್ಯೂರಿಂಗ್ ಆಗಬೇಕಾಗಿತ್ತು, ಅದನ್ನು ಸ್ವಲ್ಪ ನೀರಲ್ಲಿ ಇಟ್ಬಿಟ್ಟು ಕ್ಯೂರಿಂಗ್ ಮಾಡಿದ್ದೆ. ಯಾಕೆಂದರೆ ಮಾಮೂಲಿ ತೆಗೆದ್ಬಿಟ್ರೆ ಅದು ಡಂಬಲ್ಸ್ ಏನಾಗಿರುತ್ತೆ, ಕೆಳಗಡೆ ಬಿತ್ತು ಅಂದರೆ ಹೊಡೆದಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಒಂದು 10 ಡೇಸ್ ಫುಲ್ಲು ನೀರಲ್ಲೇ ಇಟ್ಬಿಟ್ಟಿದ್ದೆ. ಆ ರೀಸನ್ಗೋಸ್ಕರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಫುಲ್ ರೆಡಿಯಾಗಿ ಅದು ಔಟ್ಪುಟ್ಟು ಹೊರಗಡೆ ಬಂದಿದೆ, ನೋಡ್ಬೋದು. ಇದು ಫೈನಲ್ ಆಗಿ ಬಂದಿರೋ ನನ್ನ ಡಂಬಲ್ಸು. ಅದೇ ವಿಡಿಯೋದಲ್ಲಿ ನಾನು ಯಾವ ಥರ ತೋರಿಸಿದ್ದೆ ಅದೇ ಥರ ನಾನು ರೆಡಿ ಮಾಡಿದ್ದೀನಿ. ಈಗ ಫೈನಲ್ ಆಗಿ ಈ ರೀತಿ ಡಂಬಲ್ಸು ಆಚೆ ಬಂದಿದ್ದಾವೆ. ಇದು ಫುಲ್ ರೆಡಿಯಾಗಿದ್ದಾವೆ, ಫುಲ್ ಸ್ಟ್ರಾಂಗಾಗೂ ಇದ್ದಾವೆ. ಯಾಕೆಂದರೆ ಕ್ಯೂರಿಂಗ್ನ ಅಷ್ಟು ನೀಟಾಗಿ ಒಂದು 10 to 50 ಡೇಸ್ ಇಟ್ಟಿದ್ದೀನಿ ಅಂತಲೇ ಅಂದ್ಕೊಳ್ಳಿ. ಫುಲ್ ಅದು ಕಂಪ್ಲೀಟಾಗಿ ರೆಡಿಯಾಗಿದ್ದ ತಕ್ಷಣ ಅದನ್ನು ಫುಲ್ ನೀರಲ್ಲೇ ಇಟ್ಟಿದ್ದೆ. ಯಾಕೆಂದರೆ ಫುಲ್ ಕ್ಯೂರಿಂಗ್ ಆಗಿಬಿಟ್ಟು ಫುಲ್ ಸ್ಟ್ರಾಂಗ್ ಆಗಲಿ ಕಾಂಕ್ರೀಟ್ ಅನ್ನೋದು, ಆ ರೀಸನ್ಗೋಸ್ಕರ. ಅದ್ರ ಜೊತೆಯಲ್ಲಿ ಇದರ ಒಳಗಡೆನೂ ಅಡ್ಡ ತಂತಿನೂ ಹಾಕಿದ್ದೆ, 3 ಅನ್ನೋ ಥರ ತಂತಿನೂ ಹಾಕಿದ್ದೆ. ಯಾಕೆ ಅಂದರೆ ಅದು ಬ್ರೇಕ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ತಂತಿನೂ ಹಾಕಿದ್ದೆ. ಈಗ ಆಲ್ಮೋಸ್ಟ್ ಆಲ್ ಇದು ಫುಲ್ ರೆಡಿಯಾಗಿದ್ದಾವೆ. ಈ ಥರ ಯಾರು ಬೇಕಾದರೂ ಮನೇಲಿರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಡಂಬಲ್ಸ್ನ ರೆಡಿ ಮಾಡ್ಬೋದು. ಜೊತೆಲಿ ಇನ್ನೊಂದೇನೆಂದರೆ ಈ ಫುಲ್ ಡಂಬಲ್ಸ್ ಏನಿದ್ದಾವೆ ಇವು ಬೇಗ ಹಾಳಾಗಲ್ಲ. ಯಾಕೆಂದರೆ ಫುಲ್ಲು ಸಿಮೆಂಟಲ್ಲಿ ಮಾಡಿರೋದ್ರಿಂದ ಇದು ತುಂಬ ಅಂದರೆ ಒಂದು ಆಲ್ಮೋಸ್ಟ್ ನೀವು ಎಲ್ಲಿವರೆಗೂ ಯೂಸ್ ಮಾಡ್ತೀರಾ ಅಲ್ಲಿವರೆಗೂ ಸ್ಟ್ರಾಂಗ್ ಆಗಿರ್ತವೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಡಂಬಲ್ಸ್ನ ನಾನು ಯಾಕೆ ಮನೇಲಿ ಮಾಡಿದ್ದೀನಿ, ಯಾವ ರೀಸನ್ಗೋಸ್ಕರ ಮಾಡಿದ್ದೀನಿ ಅಂತ ನಿಮಗೆ ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ. ಇನ್ನೊಂದು ರೀಸನ್ ಏನಂದರೆ ನಾನು ಇರೋದು ಟೌನಿಂದ ತುಂಬ ಒಂದು 50 ಕಿಲೋಮೀಟ್ರು ದೂರದಲ್ಲಿ. ಇಲ್ಲಿಂದ ನಾನು ಜಿಮ್ಗೆ ಹೋಗ್ಬಿಟ್ಟು ಅಲ್ಲಿ ವರ್ಕೌಟ್ ಮಾಡಿ ಮತ್ತೆ ಮನೆಗೆ ಬರೋಕ್ಕಾಗಲ್ಲ. ಆ ರೀಸನ್ಗೋಸ್ಕರ ಇನ್ನೊಂದು ಈ ರೀತಿ ಡಂಬಲ್ಸ್ನ ನಾನು ಮನೇಲಿ ರೆಡಿ ಮಾಡಿಕೊಂಡೆ. ಸದ್ಯಕ್ಕೆ ಸಾಕು ಅಂತ ಅಂದ್ಕೊತೀನಿ. ಈ ಏನು ಡಂಬಲ್ಸ್ ಇದ್ದಾವೆ ಇದರಿಂದನೇ ಕಂಪ್ಲೀಟಾಗಿ ವರ್ಕೌಟ್ನ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಏನಾಗಲ್ಲ. ಆ ರೀಸನ್ಗೋಸ್ಕರ ಈ 2 ಡಂಬಲ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವು ಡಂಬಲ್ಸ್ ಏನಿದ್ದಾವೆ ಆಲ್ಮೋಸ್ಟ್ ಆಲ್ ಒಂದೊಂದು 7 kg ಮೇಲೆ ಬರ್ತವೆ ಗೈಸ್. ಆಲ್ಮೋಸ್ಟ್ ಆಲ್ ಸೇಮ್ ಇದ್ದಾವೆ. ವೆಯ್ಟಲ್ಲಿ ಯಾವುದೇ ರೀತಿ ಡಿಫ್ರೆನ್ಸು ಆಗಲ್ಲ. ನಾವು ಇದನ್ನು ಎತ್ತುವಾಗ ಏನು ವೆಯ್ಟ್ ಇರುತ್ತೆ ಸೇಮ್ ಬ್ಯಾಲೆನ್ಸ್ ಆಗುತ್ತೆ. ಯಾಕೆಂದರೆ ಒಂದು ಕಡೆ ವೆಯ್ಟ್ ಜಾಸ್ತಿ ಆಗೋದು, ಇನ್ನೊಂದು ಕಡೆ ವೆಯ್ಟ್ ಕಮ್ಮಿ ಆಗೋದು, ಆ ರೀತಿ ಏನೂ ಆಗಲ್ಲ. ಫುಲ್ ಕಂಪ್ಲೀಟಾಗಿ ಒಂದೇ ಥರ ಸೇಮ್ ವೆಯ್ಟು ಮೇಂಟೈನ್ ಮಾಡಿದ್ದೀನಿ. ಎತ್ತೋವಾಗ ಇಂಬ್ಯಾಲೆನ್ಸ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ಸೇಮ್ ಬ್ಯಾಲೆನ್ಸ್ನ ಯೂಸ್ ಮಾಡಿಕೊಂಡು ಡಂಬಲ್ಸ್ನ ರೆಡಿ ಮಾಡಿದ್ದೀನಿ. ಫೈನಲ್ ಆಗಿ ಈ ರೀತಿ ಡಂಬಲ್ಸು ಆಚೆ ಬಂದಿದ್ದಾವೆ ಗೈಸ್. ನಮ್ಮ ಟೌನ್ ಅರಸೀಕೆರೆಗೆ ಹೋಗ್ಬಿಟ್ಟು ಅಲ್ಲಿ ನನ್ನ ಜಿಮ್ನ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ನನ್ನ ಕೆಲಸಕ್ಕೆ ಹೋಗೋಕ್ಕೆ ಸ್ವಲ್ಪ ತುಂಬ ಲೇಟ್ ಆಗೋದು. ಆ ರೀಸನ್ಗೋಸ್ಕರ ನಾನು ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಜಿಮ್ಗೆ ಜಾಯ್ನ್ ಆಗೋಕ್ಕಾಗಲ್ಲ. ಆ ರೀಸನ್ಗೋಸ್ಕರ ಈ ರೀತಿನ ನಾನು ರೆಡಿ ಮಾಡಿಕೊಂಡೆ. ಅದೇ ರೀಸನ್ನು, ಬೇರೆ ಏನೂ ರೀಸನ್ ಇಲ್ಲ. ಯಾರೆಲ್ಲ ಮನೇಲಿದ್ಬಿಟ್ಟು ತಮ್ಮ ಬಾಡಿನ ಫಿಟ್ಟಾಗಿ ಮೇಂಟೈನ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀರಾ, ಯಾರಿಗೆ ಜಿಮ್ಗೆ ಹೋಗೋಕ್ಕಾಗಲ್ಲ, ಆ ಥರದವರು ತಮ್ಮ ಮನೇಲಿರೋ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಐಟಮ್ನ ರೆಡಿ ಮಾಡ್ಕೋಬೋದು. ಇದೇನು ಕಾಸ್ಟ್ ಏನು ಜಾಸ್ತಿ ಖರ್ಚಾಗಲ್ಲ. ಈಸಿಯಾಗಿ ಮನೇಲಿರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೋಬೋದು. ಇನ್ನೊಂದೇನೆಂದರೆ ನಾಳೆಯಿಂದ ನನ್ನ ಒಂದು ವೀಡಿಯೋನ ತರೋಣ ಅಂತಿದ್ದೀನಿ, ಒಂದು ಸರ್ಪ್ರೈಸ್ ಆಗಿರೋ ವೀಡಿಯೋನ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಸರ್ಪ್ರೈಸ್ ಅಂತ ಏನಿಲ್ಲ, ಒಂದು ಚಾಲೆಂಜಿಂಗ್ ವೀಡಿಯೋ ಥರನ ಮಾಡ್ತಾಯಿದ್ದೀನಿ. ಆ ರೀಸನ್ಗೋಸ್ಕರ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿರೋದು. ಹಂಗೆ ನನ್ನ ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು ಅನ್ನೋ ರೀಸನ್ಗೋಸ್ಕರನೂ ಈ ರೀತಿ ನಾನು ಒಂದು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಆಲ್ಮೋಸ್ಟ್ ಯಾಕೆ ಅಂದರೆ ವೀಡಿಯೋನ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಿದೆ. ಕಾರಣ ಏನಂದರೆ ನಾನಿರೋ ಜಾಗದಲ್ಲಿ 5G ನೆಟ್ವರ್ಕ್ ಸಿಗೋಲ್ಲ, ಆಮೇಲೆ 4Gನೂ ಅಷ್ಟಕ್ಕಷ್ಟೇ ವರ್ಕ್ ಆಗೋದು. ನಾನು ಏನೇ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೂ ಅದಕ್ಕೆ ಸೀದಾ ನಾನು ಅರಸೀಕೆರೆ ಟೌನ್ಗೆ ಹೋಗಬೇಕು. ಅಲ್ಲಿ ಮಾತ್ರ 4G ಮತ್ತು 5G ಚೆನ್ನಾಗಿ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಅಷ್ಟು ಬಿಟ್ಟರೆ ಇಲ್ಲೆಲ್ಲೂ 5G ಅವೈಲಬಲ್ ಇಲ್ಲ. ಆ
ಆ ರೀಸನ್ಗೋಸ್ಕರ ನಾನಿನ್ನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಿಸ್ಸಾಗಿ ಒಂದಿನ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯ್ತು ಅಂದರೆ ರೀಸನ್ ಒಂದೇ, ಒಂದು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲ್ಲ ಅಂತ ಅಲ್ಲ, ಏನಿಲ್ಲ, ವೀಡಿಯೋ ಮಾಡಿರಲ್ಲ ಅಂತ ಏನಿರಲ್ಲ, ಒಂದು ನೆಟ್ವರ್ಕಿಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಬಿಟ್ಟರೆ ಬೇರೆ ಏನಿಲ್ಲ. ಅದನ್ನು ಆದಷ್ಟು ಟ್ರೈ ಮಾಡಿ ಕಮ್ಮಿ ಮಾಡಿಕೊಂಡು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.